ಹಾರ್ಮುಜ್ ಜಲಸಂಧಿಯಿಂದ ಭಾರತದ ಕರಾವಳಿಗೆ ಹಡಗು ತಲುಪಲು ಎಷ್ಟು ದಿನ ಬೇಕು? ಇಂಧನದ ಖರ್ಚು ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗೋದು ಗ್ಯಾರಂಟಿ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಹೆಚ್ಚುತ್ತಿರುವ ಸಂಘರ್ಷ ಹಾರ್ಮುಜ್ ಜಲಸಂಧಿಯ ಮೇಲೆ ಕರಿನೆರಳು ಬಿದ್ದಿದೆ. ಇರಾನ್ ಈಗ ಈ ಮಾರ್ಗದಲ್ಲಿ 5 ದೇಶದ ಹಡಗುಗಳಿಗೆ ಮಾತ್ರ ಅವಕಾಶ ನೀಡುತ್ತಿದ್ದು ಸುಂಕದ ಹೊರೆಯನ್ನು ಕೂಡ ಹೇರಿದೆ. ವಿಶ್ವದ ಅತ್ಯಂತ ಜನನಿಬಿಡ ಮತ್ತು ಆಯಾಕಟ್ಟಿನ ಸಮುದ್ರ ಮಾರ್ಗವಾಗಿರುವ ಇದು ಭಾರತದ ಪಾಲಿಗೆ ಅತ್ಯಂತ ಮುಖ್ಯವಾದದ್ದು. ಹಾಗಾದ್ರೆ ಈ ಜಲಸಂಧಿಯಿಂದ ಭಾರತದ ಕರಾವಳಿ ತಲುಪಲು ಒಂದು ಹಡಗಿಗೆ ಎಷ್ಟು ಸಮಯ ಬೇಕು? ಅಲ್ಲಿನ ಇಂಧನ ಲೆಕ್ಕಾಚಾರವೇನು? ಬನ್ನಿ ನೋಡೋಣ. ಹಾರ್ಮುಜ್ನಿಂದ ಭಾರತದ ಕರಾವಳಿ ತಲುಪಲು ಎಷ್ಟು ದಿನ ಬೇಕು ಗೊತ್ತಾ? ಸಾಮಾನ್ಯವಾಗಿ ಹಾರ್ಮುಜ್ ಜಲಸಂಧಿಯಿಂದ ಹೊರಟ ಹಡಗು ಭಾರತದ ಪಶ್ಚಿಮ ಕರಾವಳಿಯನ್ನ ತಲುಪಲು 2 ರಿಂದ 3 ದಿನಗಳ ಕಾಲ ತೆಗೆದುಕೊಳ್ಳುತ್ತದೆ. ಇದು ಹಡಗಿನ ವೇಗ ಮತ್ತು ತಲುಪಬೇಕಾದ ಬಂದರಿನ ಮೇಲೆ ಅವಲಂಬಿತವಾಗಿರುತ್ತೆ. ಬಹುತೇಕ ವಾಣಿಜ್ಯ ಹಡಗುಗಳು ಸಮುದ್ರದಲ್ಲಿ ಗಂಟೆಗೆ ಸರಾಸರಿ 24 ರಿಂದ 31 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತವೆ. ಈ ವೇಗವು ಸಮುದ್ರದ ಹವಾಮಾನ ಮತ್ತು ಹಡಗಿನ ತೂಕಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಇರಾನ್ನಿಂದ ಗುಜರಾತ್ ಮತ್ತು ಮುಂಬೈಗೆ ತಲುಪಲು ಎಷ್ಟು ಸಮಯ ಬೇಕು? ಮಾರ್ಗಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗುಜರಾತ್ನ ಕಾಂಡ್ಲಾ ಅಥವಾ ಮುಂದ್ರಾ ಬಂದರುಗಳಿಗೆ ಬರುವ ಹಡಗುಗಳು ಅತ್ಯಂತ ಕಡಿಮೆ ಸಮಯವನ್ನ ತೆಗೆದುಕೊಳ್ತವೆ. ಹಾರ್ಮುಜ್ನಿಂದ ಈ ಬಂದರುಗಳಿಗೆ ಬರಲು ಸುಮಾರು 36 ರಿಂದ 40 ಗಂಟೆಗಳು ಸಾಕು. ಅದೇ ಹಡಗುಗಳು ಮಹಾರಾಷ್ಟ್ರದ ಮುಂಬೈ ಬಂದರನ್ನ ತಲುಪಬೇಕಂದ್ರೆ ಸ್ವಲ್ಪ ಹೆಚ್ಚು, ಅಂದರೆ 50 ರಿಂದ 55 ಗಂಟೆಗಳ ಕಾಲ ಪ್ರಯಾಣಿಸಬೇಕಾಗುತ್ತದೆ. ಹಡಗಿನ ವೇಗದಲ್ಲಿ ಅಲ್ಪ ವ್ಯತ್ಯಾಸವಾದರೂ ಒಟ್ಟು ಪ್ರಯಾಣದ ಸಮಯದಲ್ಲಿ ಗಂಟೆಗಟ್ಟಲೆ ವ್ಯತ್ಯಾಸ ಉಂಟಾಗುತ್ತದೆ. ಭಾರತಕ್ಕೆ ತಲುಪಲು ಎಷ್ಟು ಇಂಧನ ಬಳಸಲಾಗುತ್ತೆ? ಹೌದು, ಭಾರತಕ್ಕೆ ತಲುಪಲು ಸಮುದ್ರದ ಮೇಲಿನ ಈ ಪ್ರಯಾಣದಲ್ಲಿ ಇಂಧನ ಬಳಕೆ ಎಂಬುದು ಹಡಗಿನ ಗಾತ್ರ ಮತ್ತು ಅದು ಹೊತ್ತಿರುವ ಸರಕಿನ ಮೇಲೆ ನಿಂತಿದೆ. ಬೃಹತ್ ಪ್ರಮಾಣದ ಸರಕು ಹೊತ್ತ ಕಂಟೈನರ್ ಹಡಗುಗಳು ದಿನಕ್ಕೆ ಸುಮಾರು 150 ರಿಂದ 250 ಟನ್ ಇಂಧನವನ್ನ ಕುಡಿಯುತ್ತವೆ. ಇದಕ್ಕೆ ಹೋಲಿಸಿದ್ರೆ ಮಧ್ಯಮ ಗಾತ್ರದ ಹಡಗುಗಳು ಅಥವಾ ತೈಲ ಟ್ಯಾಂಕರ್ಗಳು ಸ್ವಲ್ಪ ಮಿತವ್ಯಯಿ ಎನ್ನಿಸಬಹುದು. ಇವು ದಿನಕ್ಕೆ 40 ರಿಂದ 70 ಟನ್ ಇಂಧನ ಬಳಸುತ್ತವೆ. ಉದಾಹರಣೆಗೆ ಹಾರ್ಮುಜ್ನಿಂದ ಮುಂಬೈವರೆಗೆ 3 ದಿನಗಳ ಪ್ರಯಾಣಕ್ಕೆ ಒಂದು ದೊಡ್ಡ ಟ್ಯಾಂಕರ್ ಸುಮಾರು 100 ರಿಂದ 200 ಟನ್ ಬಂಕರ್ ಇಂಧನವನ್ನ ಬಳಸುತ್ತದೆ. ಸಮುದ್ರಯಾನ ಅಗ್ಗವಲ್ಲ, ದುಬಾರಿ ವೆಚ್ಚ. ಹಡಗನ್ನ ನಡೆಸುವ ಒಟ್ಟು ವೆಚ್ಚದಲ್ಲಿ ಇಂಧನದ ಪಾಲೆ ಅತ್ಯಂತ ದೊಡ್ಡದು. ಸಮುದ್ರಯಾನದಲ್ಲಿ ಬಳಸುವ ಈ ಇಂಧನವನ್ನ ಬಂಕರ್ ಇಂಧನ ಅಂತ ಕರೆಯಲಾಗುತ್ತೆ. ಹಾರ್ಮುಜ್ ಮಾರ್ಗದಲ್ಲಿ ಸಾಗುವ ಒಂದು ಹಡಗು ದಿನಕ್ಕೆ ಕನಿಷ್ಠ $5,000ಗಳಿಗಿಂತಲೂ ಹೆಚ್ಚು ಇಂಧನ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಇಂಧನ ದರ ಏರಿಕೆಯಾದ್ರೆ ಅಥವಾ ಇರಾನ್ ವಿಧಿಸುವ ಸುಂಕ ಹೆಚ್ಚಾದ್ರೆ ಈ ವೆಚ್ಚ ಮತ್ತಷ್ಟು ದುಬಾರಿಯಾಗಿ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆಗಳ ಮೇಲೂ ಪರಿಣಾಮ ಬೀರಬಹುದು.